ಅಲ್ಲಿ ಒಬ್ಬ ಮಹಾವೀರ್ ಜೈನ್ ಅಂತ ಇದ್ದಾನೆ. ಅವನು ನನ್ನ ಮೇಲೆ ಕೈ ಹಾಕಿ ಆಮೇಲೆ ನನ್ನ ಮಗನ ಕೋಲರ್ ಹಿಡ್ಕೊಂಡ. ಅವತ್ತು ನಾನು ಕೂಡ ಅವನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ವಿಡಿಯೋ ಎಲ್ಲ ಕೊಟ್ಟಿದ್ದೇವೆ, ಅದು ಕೂಡ FIR ಮಾಡಿಲ್ಲ ಸರ್. ಕಂಪ್ಲೇಂಟ್ ತಗೊಂಡು ಅಲ್ಲೇ ಇಟ್ಟಿದ್ದಾರೆ. ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಹೋದ ಜೀವ ವಾಪಸ್ ಬರಲ್ಲ. ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ಕೂಡ ಅದನ್ನು ಕೂಡ ಯಾರು ಧ್ವನಿ ಎತ್ತಲ್ಲ. ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಕಂಪ್ಲೇಂಟ್ ತಕ್ಕನ್ನಲ್ಲ. ಅವಾಗ 12 ವರ್ಷದ ಮಗನ ಗುಜರಿಯಲ್ಲಿ ಒಂದು ಸಭೆ ಮಾಡಿದ್ರು, ಸೌಜನ್ಯಗೋಸ್ಕರ ನ್ಯಾಯಕ್ಕೋಸ್ಕರ ಸಭೆ ಮಾಡ್ತೇವೆ ಅಂತ ಇವರು ಮಾಡಿದ್ದಾರೆ. ಈ ಸ್ವಸಹಾಯ ಸಂಘ ಅವರನ್ನು ಕರೆದು, ಅವಾಗ ಸ್ವಸಹಾಯ ಸಂಘ ಅವರು ನಮ್ಮನ್ನು ಕರೆದ್ರು, ಇವರು ಕರೆದಿಲ್ಲ. ಅಮ್ಮವರೇ ನೀವು ಬರುದಿಲ್ವಾ, ನಿಮ್ಮ ಮಗಳಿಗೋಸ್ಕರ ನ್ಯಾಯ ಕೇಳಲಿಕ್ಕೆ ಸಭೆ ನಡೀತಿದೆ ಅಂತ ಹೇಳಿ ನನ್ಗೆ ಫೋನ್ ಮಾಡಿ ಹೇಳಿದ್ರು. ಅವಾಗ ನಮ್ಮ ಮಕ್ಕಳು, ಸೊಸೆ, ನಾದಿನಿ ಎಲ್ಲ ನಾವು ಹೋಗಿದ್ದೇವೆ. ಅವಾಗ ಅಲ್ಲಿ ಹೋಗಿ ನ್ಯಾಯ ಕೇಳುವಾಗ ಅಲ್ಲಿ ಒಬ್ಬ ಮಹಾವೀರ್ ಜೈನ್ ಅಂತ ಇದ್ದಾನೆ. ಅವನು ನನ್ನ ಮೇಲೆ ಕೈ ಹಾಕಿ ಆಮೇಲೆ ನನ್ನ ಮಗನ ಕೋಲರ್ ಹಿಡ್ಕೊಂಡ, ನಾಲಿಗೆ ಚಾಚಿ. ಎಲ್ರು ಇಡೀ ಇದು ನೋಡಿರ್ಬಹುದು, ಎಷ್ಟೋ ಜನ ನೋಡಿದ್ದಾರೆ ಆ ವಿಡಿಯೋವನ್ನು. ಅವತ್ತು ನಾನು ಕೂಡ ಅವನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ವಿಡಿಯೋ ಎಲ್ಲ ಕೊಟ್ಟಿದ್ದೇವೆ, ಅದು ಕೂಡ FIR ಮಾಡಿಲ್ಲ ಸರ್. ಕಂಪ್ಲೇಂಟ್ ಅವ್ರು ಕಂಪ್ಲೇಂಟ್ ತಗೊಂಡು ಅಲ್ಲೇ ಇಟ್ಟಿದ್ದಾರೆ. ಅನಂತರ ನಮಗೆ ಮೊನ್ನೆ ಒಂದು ನೋಟಿಸ್ ಕಳಿಸ್ತಾರೆ, ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಸ್ಟೇಷನ್ಗೆ ಬರ್ಬೇಕಂತ. ಅವಾಗ ನಾನು ಅದ್ ನನಗೆ ಏನು ನೋಟಿಸ್ ಬಂದ್ರು ಕೂಡ ನಾನು ಅಣ್ಣನಿಗೆ ಫೋನ್ ಮಾಡಿ ಕೇಳ್ತೇನೆ, ಅಣ್ಣ ಇಂಥ ನೋಟಿಸ್ ಬಂದಿದೆ, ತೆಕೊಳ್ಬಹುದು ಅಂತ. ಅಂದ್ರೆ ನನಗೆ ಗೊತ್ತಿಲ್ಲ ಯಾವ್ದಂತ. ಯಾವ ನೋಟಿಸ್ ಎಲ್ಲ ಇವ್ರು ಕಳಿಸ್ತಾರೆ, ನನಗೆ ಮಾನನಷ್ಟ ದಂಡ ಅದನ್ನು ಕಳಿಸ್ತಾರೆ. ನಾನೊಂದು ತಾಯಿಯಾಗಿ, ಸೌಜನ್ಯನ ತಾಯಿಯಾಗಿ ಇದ್ರು ಕೂಡ ನಮ್ಮ ಮೇಲೆ ನಷ್ಟ ಆಗ್ತಾರೆ ಇವರು, ಅದನ್ನು ಕೂಡ ಕಳಿಸ್ತಾ ಇರ್ತಾರೆ. ಬಿಟ್ಟಿಲ್ಲ ಅವರು. ಅದಕ್ಕೆ ನಾನು ಫೋನ್ ಮಾಡಿ SI ಹತ್ರ ಕೇಳಿದೆ, ಸರ್ ಇವತ್ತು ನನ್ನನ್ನು ನೀವು 3 ಸಾರಿ ಕರೆಸಿದ್ದೀರಿ, ಅವನನ್ನು 1 ಬಾರಿ ಅದು ಕರೆಸಿದ್ದೀರಾ, ಕರೆಸಿ ಅವನನ್ನು ಅವ್ರು ಎಷ್ಟು ಬಾರಿ ನಿಮಗೆ ನೋಟಿಸ್ ಕಳಿಸಿದಿರ ಅಂತ SI ಹತ್ರ ನಾನು ಕೇಳಿದ್ದೆ. ಇಲ್ಲಮ್ಮ, ನೀವು ಅವಾಗ ಕಂಪ್ಲೇಂಟ್ ತಗೊಂಡು SI ಇವಾಗ ಇಲ್ಲ, ಅದನ್ನು ನಾನು ತನಿಖೆ ಮಾಡಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಅವಾಗ ಹೇಳಿದ್ರು. ಆನಂತರ ಮರುದಿವಸ ನಾನೇ ಫೋನ್ ಮಾಡಿದ್ದೆ, ಮಕ್ಕಳನ್ನು ಕರ್ಕೊಂಡು ನಾನು ಬರೋದಿಲ್ಲ ಸರ್, ಅವನನ್ನು ಕರೆಸಿ ನಾವು ಮುಖಾಮುಖಿಯಾಗಿ ಭೇಟಿ ಆಗ್ತೇವೆ ಅಂತ ಪುನಃ ಅವ್ರ ಹತ್ರ ಹೇಳಿದ್ದೆ. ಇವತ್ತು ಅನ್ಯಾಯ ಆಗಿದ್ದು ನಮಗೆ, ಕಂಪ್ಲೇಂಟ್ ಕೊಟ್ಟವರು ನಾವು, ಅವರ ಮೇಲೆ FIR ಮಾಡಬೇಕು, ಯಾಕೆ ಮಾಡಿಲ್ಲ ಸರ್ ಅಂತ ನಾನು ಅದನ್ನು ಕೂಡ ಕೇಳಿದ್ದೆ. ಆವಾಗ ಇಲ್ಲಮ್ಮ ನೀವು ಬರಬೇಕು, ಅದನ್ನು ಕೋರ್ಟ್ಗೆ ಹಾಕಬೇಕು. ನಾನು ಕೋರ್ಟ್ಗೆ ಕೂಡ ಹೋಗಿದ್ದೆ ಸರ್, ಅವನ ಪರವಾಗಿ ನಾನು ಹೋಗಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ. ಅವನನ್ನು ಕರೆಸೇ ಇಲ್ಲ. ಅಂದ್ರೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾವು ಅದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು, ಅದಕ್ಕೆ ಅವ್ರಿಗೆ ಹೇಳಿದ್ರು, ನೋಡಿ ಇಂಥವ್ರದನ್ನ ಮಕ್ಕಳೆಲ್ಲ ಹೇಳ್ತಾರ, ಖಂಡಿತ ಹೇಳ್ತಾರ ಅಂತ ನಾನು ಹೇಳಿದ್ದೇನೆ. ನನ್ನ ಮಕ್ಕಳು ಅವತ್ತು ಆ ಗಲಾಟೆಯಲ್ಲಿ ಇದ್ರು, ನಮಗೆ ಅಲ್ಲಿ ನಮಗೆ ವೇದಿಕೆನೇ ಕೊಡ್ಲಿಲ್ಲ ಮಾತಾಡಿಸ್ಲಿಕ್ಕೆ. ಅಲ್ಲಿ ಇದ್ದವರ ಹೇಳಿದ್ದಾರೆ, ಒಬ್ಬ ಹೇಳ್ತಾನೆ ಮೈಕ್ ಆಫ್ ಮಾಡಿ ಅಂತ, ಒಬ್ಬ ಹೇಳ್ತಾನೆ ಮೆಟ್ಲು ಹತ್ತಲಿಕ್ಕೆ ಬಿಡಬೇಡಿ ಅಂತ. ಅಷ್ಟು ಅವರ ದಿಂಡಿ ಅಲ್ಲಿ ಇದ್ದದ್ದು, ನಮ್ಮನ್ನು ಯಾವ್ದಕ್ಕೂ ಅಲ್ಲಿ ಇದು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನಮ್ಮನ್ನೆಲ್ಲ ಗಲಾಟೆ ಮಾಡಿ, ಅದರ ಮುಂಚೆ ಅಲ್ಲಿ ಸ್ವಸಹಾಯ ಸಂಘದವರು ಕೂಡ ಇದ್ರು, ಅವರನ್ನೆಲ್ಲ ಓಡಿಸಿದ್ರು. ಯಾಕಂದ್ರೆ ಅವರು ನಮ್ಮ ಪರವಾಗಿ ನಿಂತು ಗಲಾಟೆ ಮಾಡ್ತಾರೆ ಅಂತ ಹೇಳಿ ಅವರನ್ನು ಮುಂಚೆನಿಗೆ ಓಡಿಸಿದ್ದಾರೆ. ಅನಂತರ ನಮ್ಮ ಹತ್ರ ಗಲಾಟೆ ಮಾಡಿದ್ದಾರೆ ಅಲ್ಲಿ ಉಜಿರೆಯಲ್ಲಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.